ಈ ಪ್ರಶ್ನೆ TET 2024ರ ಒಂದು ಧನಾತ್ಮಕ ಕಲಿಕಾ ವರ್ಗಾವಣೆ ಮೇಲೆ ಬಂದಿತ್ತು. ಅದೇ ರೀತಿ ಈ ಒಂದು ಪ್ರಶ್ನೆ ಅಗೇನ್ ಮತ್ತೊಂದು ಸಲ ಧನಾತ್ಮಕ ಕಲಿಕಾ ವರ್ಗಾವಣೆ ಮೇಲೆ ಬಂದಿತ್ತು. ನಮಸ್ಕಾರ ಆತ್ಮೀಯ ಸ್ನೇಹಿತರೆ, ಮತ್ತೊಮ್ಮೆ ಎಜುಕ್ರಿಯೇಟಿವಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಈ ಒಂದು ತರಗತಿಯೊಳಗೆ ನಾವು ಮುಂಬರುವಂತಹ TET ಪರೀಕ್ಷೆ, ಅದೇ ರೀತಿಯಾಗಿ ಅತಿಥಿ ಶಿಕ್ಷಕರಿಗೆ ಮತ್ತು ಅತಿಥಿ ಉಪನ್ಯಾಸಕರಿಗೆ ನಡೆಸುವಂತಹ CET ಪರೀಕ್ಷೆಯ ಸೈಕಾಲಜಿ ವಿಷಯಕ್ಕೆ ಸಂಬಂಧಪಟ್ಟಂತ ವೆರಿ ಇಂಪಾರ್ಟೆಂಟ್ ಟಾಪಿಕ್, ದಟ್ ಇಸ್ ಧನಾತ್ಮಕ ಕಲಿಕಾ ವರ್ಗಾವಣೆ ಮತ್ತು ಋಣಾತ್ಮಕ ಕಲಿಕಾ ವರ್ಗಾವಣೆ, ಶೂನ್ಯ ಕಲಿಕಾ ವರ್ಗಾವಣೆ ಮತ್ತು ದ್ವಿಪಾರ್ಶ್ವ ಕಲಿಕಾ ವರ್ಗಾವಣೆ ಎಂಬುದರ ಬಗ್ಗೆ ಇವತ್ತಿನ ವಿಡಿಯೋದೊಳಗೆ ತಿಳ್ಕೊಳ್ಳೋಣ. ಆತ್ಮೀಯರೇ, ಮೊದಲಿಗೆ ಧನಾತ್ಮಕ ಕಲಿಕಾ ವರ್ಗಾವಣೆ ನಾವು ಯಾಕೆ ಕಲಿಬೇಕಪ್ಪ ಅಂತಂದ್ರೆ, ಇದು 2024ರ TET ಪರೀಕ್ಷೆ ಒಳಗೆ ಬಂದಿತ್ತು. ಗಣಿತಶಾಸ್ತ್ರದಲ್ಲಿ ಪಡೆದ ಜ್ಞಾನ ಭೌತಶಾಸ್ತ್ರದಲ್ಲಿ ಸಮಸ್ಯೆಗಳನ್ನು ಬಿಡಿಸಲು ಸಹಾಯವಾಗುವುದು, ಇದಕ್ಕೆ ಸೂಕ್ತವಾದ ಕಲಿಕಾ ವರ್ಗಾವಣೆ ಅಂತ ಕೇಳಿದ್ರು. ಇದ್ರ ಉತ್ತರ ಬಂದ್ಬಿಟ್ಟು ಧನಾತ್ಮಕ ಕಲಿಕಾ ವರ್ಗಾವಣೆ. ಯಾಕಂತಂದ್ರ ಈಗ ನಾವು ಒಂದು ವಿಷಯದಲ್ಲಿ ಕಲ್ತಂತ ಜ್ಞಾನ ಇನ್ನೊಂದು ವಿಷಯಕ್ಕೆ ಹೆಲ್ಪ್ ಆದ್ರೆ ನಾವು ಏನಂತೀವಿ, ಅದಕ್ಕೆ ದಟ್ ಈಸ್ ಧನಾತ್ಮಕ ಕಲಿಕಾ ವರ್ಗಾವಣೆ ಅಂತ ಹೇಳ್ತೀವಿ. ಉದಾಹರಣೆ ತಗೋರಿ, ಈಗ ನಾನು ಸೈಕಲ್ ಹೊಡೆಯಕ್ಕೆ ಕಲ್ತೇನಪ್ಪ. ಆ ಸೈಕಲ್ ಹೊಡೆಯಕ್ಕೆ ಕಲ್ತಿರುವಂತ ಬ್ಯಾಲೆನ್ಸಿಂಗ್ ಏನಿದೆಯಲ್ಲ, ಬೈಕ್ ಹೊಡೆಯಕ್ಕೆ ಯೂಸ್ ಆಕೈತಿ. ಅದಕ್ಕೆ ನಾವ್ ಏನಂತೀವಿ, ದಟ್ ಇಸ್ ಕಾಲ್ಡ್ ಧನಾತ್ಮಕ ಕಲಿಕಾ ವರ್ಗಾವಣೆ ಅಂತ ಹೇಳ್ತೀವಿ. ಧನಾತ್ಮಕ ಕಲಿಕಾ ವರ್ಗಾವಣೆ ಒಂದು ವಿಷಯದಲ್ಲಿ ಪಡೆದಂತ ಜ್ಞಾನ ಕೌಶಲ್ಯ ಇನ್ನೊಂದು ವಿಷಯಕ್ಕೆ ಏನ್ ಹೆಲ್ಪ್ ಆಕೈತಲ್ಲ, ದಟ್ ಇಸ್ ಕಾಲ್ಡ್ ಧನಾತ್ಮಕ ಕಲಿಕಾ ವರ್ಗಾವಣೆ. ಇನ್ನೊಂದು ಪ್ರಶ್ನೆ ಕೇಳ್ಯಾರ, ಸೈಕಲ್ ಚಲಾಯಿಸೋದನ್ನ ಕಲಿತ ನಂತರ ಬೈಕ್ ಚಲಾಯಿಸೋದು ಸುಲಭವಾಗ್ತದೆ, ಇದಕ್ಕೆ ಕಾರಣ ಏನು ಅಂತ ಕೇಳ್ಯಾರ. ಇದು ನಾವು ಧನಾತ್ಮಕ ಕಲಿಕಾ ವರ್ಗಾವಣೆ ಅಂತ ಹೇಳಿದ್ವಿ. ಆಲ್ರೆಡಿ ನಾನು ನಿಮ್ಗೆ ಹಿಂದಿನ ಉದಾಹರಣೆ ಕೊಟ್ಟಿದ್ದೆ. ಈಗ ನಾನು ಒಂದು ವಿಷಯದೊಳಗೆ ಕಲಿತಂತಹ ಒಂದು ಗಣಿತ ಜ್ಞಾನ, ಓಕೆ, ಅಥವಾ ಒಂದು ಗಣಿತದ ಲೆಕ್ಕ ಫಿಸಿಕ್ಸ್ ಒಳಗಡೆ ಭೌತಶಾಸ್ತ್ರದೊಳಗಡೆ ನನಗೆ ಏನಾದರೂ ಸಹಾಯ ಆದ್ರೆ ಅಲ್ಲಿ ಬಿಡಿಸುವಾಗ ದಟ್ ಇಸ್ ಕಾಲ್ಡ್ ಧನಾತ್ಮಕ ಕಲಿಕಾ ವರ್ಗಾವಣೆ ಅಂತ ಕೂಡ ಹೇಳ್ಬಹುದಾಗಿದೆ. ಕಲಿಕಾ ವರ್ಗಾವಣೆ ಅಂದ್ರೆ ಏನು ಅಂತ ನಾವು ಮೊದಲಿಗೆ ತಿಳ್ಕೊಳ್ಳೋಣ. ಕಲಿಕಾ ವರ್ಗಾವಣೆ ಅಂತಂದ್ರ ಒಬ್ಬ ವಿದ್ಯಾರ್ಥಿ, ಒಬ್ಬ ವ್ಯಕ್ತಿ ತನ್ನ ಜೀವನದೊಳಗ ಹೊಸ ಸನ್ನಿವೇಶದೊಳಗೆ ಕಲ್ತಿರುವಂತಹ ಜ್ಞಾನ ಇನ್ನೊಂದು ಸನ್ನಿವೇಶಕ್ಕ ಮತ್ತು ಇನ್ನೊಂದು ವಿಷಯದೊಳಗಡೆ ಏನು ಸಹಾಯ ಆಕೈತಲ್ಲ, ಏನು ಅಪ್ಲೈ ಆಕೈತಲ್ಲ, ಅನ್ವಯಿಸ್ತದಲ್ಲ, ಅದಕ್ಕೆ ನಾವೇನಿದ್ದೀವಿ ಕಲಿಕಾ ವರ್ಗಾವಣೆ, ದ ಟ್ರಾನ್ಸ್ಫರ್ ಆಫ್ ಲರ್ನಿಂಗ್ ಅಂತ ಹೇಳ್ತೀವಿ. ಈಗ ಇದು ಕೇವಲ ಬರೀ ನಾವು ಶಾಲೆಯೊಳಗೆ ಕಲ್ತಿರುವಂತ ವಿಷಯ ನಮ್ಮ ಜೀವನದೊಳಗಡೆ ಉಪಯೋಗ ಆಗುವುದಂತೆಲ್ಲ ನಾವು ಉಪಯೋಗ ಮಾಡ್ಕೋಬೇಕು. ಈ ಉದಾಹರಣೆಗೆ ನಮ್ಮ ಕಂಪ್ಯೂಟರ್ ಸೈನ್ಸ್ ಒಬ್ಬ ವಿದ್ಯಾರ್ಥಿ ಇದಾನ, ಅವ್ನಿಗೆ ಕೋಡಿಂಗ್ ಅನ್ನ ಕಲಿಸ್ಕೊಟ್ಟಿರ್ತಾರೆ ಶಾಲೆ ಒಳಗಡೆ ಅಥವಾ ಕಾಲೇಜ್ ಒಳಗಡೆ. ಆ ವಿದ್ಯಾರ್ಥಿ ಆ ಕೋಡಿಂಗ್ ಅನ್ನ ಉಪಯೋಗ ಮಾಡ್ಕೊಂಡು ಒಂದು ಆಪ್ ಅನ್ನ ಡೆವಲಪ್ ಮಾಡ್ಕೋಬಹುದು, ವೆಬ್ಸೈಟ್ ಅನ್ನು ಡೆವಲಪ್ ಮಾಡ್ಕೋಬಹುದು. ಆ ವಿದ್ಯಾರ್ಥಿ ತನ್ನ ಕೌಶಲ್ಯವನ್ನ, ತನ್ನ ಜ್ಞಾನವನ್ನ ತನ್ನ ಜೀವನದೊಳಗಡೆ, ತನ್ನ ಒಂದು ಜೀವನದ ದೈನಂದಿನ ಒಂದು ಊಟಕ್ಕಾಗಿ ಏನು ಉಪಯೋಗ ಮಾಡ್ಕೊಳ್ತಾನಲ್ಲ, ದಟ್ ಇಸ್ ಕಾಲ್ಡ್ ಕಲಿಕಾ ವರ್ಗಾವಣೆ. ಕಲಿಕಾ ವರ್ಗಾವಣೆಯೊಳಗ ಅನೇಕ ವಿಧಗಳದಾವ, ನಿಮ್ಗೆ ನಾನು ಹೇಳ್ಕೊಡ್ತೀನಿ. ಮೊದಲನೇ ವರ್ಗಾವಣೆ ಬಂದ್ಬಿಟ್ಟು ದಟ್ ಇಸ್ ಧನಾತ್ಮಕ ಕಲಿಕಾ ವರ್ಗಾವಣೆ. ಇದ್ರ ಮೇಲೆ ಪದೇ ಪ್ರಶ್ನೆ ಬರ್ತಾ ಇದೆ. ಹಿಂಗ ಅಂದ್ರೆ ಏನಪ್ಪಾ ಅಂತಂದ್ರೆ, ಇದು TET 2024ರ ಒಂದು ಪ್ರಶ್ನೆ ಬಂದಿತ್ತು. ಒಂದು ಸನ್ನಿವೇಶದೊಳಗೆ ನಾವೇನ್ ಕಲಿತೀವಲ್ಲ, ಅದರ ಕಾರಣದಿಂದ ಅಥವಾ ಅದರ ಪರಿಣಾಮದಿಂದ ಆ ಕಲಿಕೆ ಇನ್ನೊಂದು ಸನ್ನಿವೇಶದೊಳಗೆ ಉಪಯೋಗ ಆಗುವುದಕ್ಕೆ ನಾವು ಧನಾತ್ಮಕ ಕಲಿಕಾ ವರ್ಗಾವಣೆ ಅಂತೀವಿ. ಉದಾಹರಣೆಗೆ ಬೈಕ್ ಓಡಿಸ್ಬೇಕಂದ್ರ ಸೈಕಲ್ ಕಲ್ತಿರ್ತಾರ, ಒಬ್ಬ ವಿದ್ಯಾರ್ಥಿ ಸೈಕಲ್ ಕಲ್ತಂತ ಜ್ಞಾನವನ್ನ ಬೈಕ್ ಓಡಿಸುವ ಯೂಸ್ ಮಾಡ್ತಾನೆ, ದಟ್ ಇಸ್ ಫಾರ್ ಧನಾತ್ಮಕ ಪಾಸಿಟಿವ್ ಟ್ರಾನ್ಸ್ಫರ್ ಆಫ್ ಲರ್ನಿಂಗ್ ಅಂತ ಹೇಳ್ತೀವಿ. ಇನ್ನು ನೆಕ್ಸ್ಟ್ ಸೆಕೆಂಡ್ ಬಂದ್ಬಿಟ್ಟು ಋಣಾತ್ಮಕ ಕಲಿಕಾ ವರ್ಗಾವಣೆ ಅಂತ ನಾವು ಕಲಿತೀವಿ. ಋಣಾತ್ಮಕ ಅಂತಂದ್ರೆ ಮೈನಸ್ ಅಂತ ಆಗ್ತದೆ. ಇಲ್ಲಿ ನಾವು ಅರ್ಥ ಮಾಡ್ಕೋಬೇಕು, ಋಣಾತ್ಮಕ ಅಂದ್ರೆ ಮೈನಸ್ ಅಂತ. ಈಗ ನಾನು ಉದಾಹರಣೆ ಕೊಡ್ತೀನಿ ನಿಮ್ಗೆ. ಒಂದು ಸನ್ನಿವೇಶದೊಳಗ ನಾವು ಕಲ್ತಿರ್ತೀವಿ, ಓಕೆ, ಒಂದು ವಿಷಯವನ್ನು ನಾವು ಕಲ್ತಿರ್ತೀವಿ. ಆ ಇನ್ನೊಂದು ವಿಷಯವನ್ನು ಕಲಿಯಾಕತ್ತಾಗ ಅದು ಅಡ್ಡಿ ಉಂಟು ಮಾಡ್ತೈತಿ, ಪ್ರಾಬ್ಲಮ್ ಕ್ರಿಯೇಟ್ ಮಾಡ್ತೈತಿ. ಅದಕ್ಕೆ ನಾವೇನಂತೀವಿ, ಋಣಾತ್ಮಕ ಮೈನಸ್ ಟ್ರಾನ್ಸ್ಫರ್ ಆಫ್ ಲರ್ನಿಂಗ್ ಅಂತ ಹೇಳ್ತೀವಿ. ಫಾರ್ ಎಕ್ಸಾಂಪಲ್ ಕೊಡ್ತೀನಿ ನಾನು. ಈಗ ನಾನು ಕನ್ನಡ ವ್ಯಾಕರಣವನ್ನ ಕಲ್ತಿರ್ತೀನಿ, ಕನ್ನಡ ಗ್ರಾಮರ್ ಕಲ್ತಿರ್ತೀನಿ. ನಾನು ಶಾಲೆಗೆ ಹೋಗುತ್ತೇನೆ ಅಂತ ನನಗೆ ಕನ್ನಡ ವ್ಯಾಕರಣ ಬರುತ್ತೆ ಅಂತಂದು ಇಂಗ್ಲಿಷ್ ಒಳಗಡೆ ನಾನು ಅದೇ ಒಂದು ಸೆಂಟೆನ್ಸ್ ಅನ್ನ ಏನ್ ಮಾಡ್ಬೋದು, ಐ ಸ್ಕೂಲ್ ಗೋ ಅಂತ ಕ್ರಿಯೇಟ್ ಮಾಡ್ಬಿಡ್ತೇನೆ. ಸೊ ಅಲ್ಲಿ ಏನಾಗ್ತದೆ, ಕನ್ನಡ ವ್ಯಾಕರಣ ಇಂಗ್ಲಿಷ್ ಒಳಗೆ ಕಲಿಯೋ ಯೂಸ್ ಆಗಂಗಿಲ್ಲ, ಅಲ್ಲಿ ಅಡ್ಡಿ ಉಂಟಾಯ್ತಲ್ಲ. ಸೊ ಇಂಗ್ಲಿಷ್ ವ್ಯಾಕರಣನೇ ಬೇರೆ, ಕನ್ನಡ ವ್ಯಾಕರಣ ಬೇರೆ ಆಗ್ಬಿಡ್ತದೆ. ಸೊ ಹಿಂಗಾಗಿ ಕಲಿತಂತ ವಿಷಯ ಇನ್ನೊಂದು ವಿಷಯನ ಕಲಿಯಾಕತ್ತಾಗ ಅಡ್ಡಿ ಉಂಟು ಮಾಡೋದಕ್ಕೆ ನಾವು ಋಣಾತ್ಮಕ ಕಲಿಕಾ ವರ್ಗಾವಣೆ ಅಂತ ನಾವು ಹೇಳ್ಬೋದಾಗಿದೆ. ಮುಂದೆ ಬಂದ್ಬಿಟ್ಟು ಶೂನ್ಯ ವರ್ಗಾವಣೆ, ಝೀರೋ ಟ್ರಾನ್ಸ್ಫರ್ ಆಫ್ ಲರ್ನಿಂಗ್ ಅಂತಂದ್ರೆ, ಈಗ ನಾವು ಒಂದು ಸನ್ನಿವೇಶದೊಳಗೆ ಒಂದು ವಿಷಯವನ್ನ ಕಲ್ತಿರ್ತೀವಿ, ಇನ್ನೊಂದು ಸನ್ನಿವೇಶಕ್ಕೆ ಅದು ಒಂದ್ ನೀಟು ಉಪಯೋಗ ಆಗಲ್ಲ, ಒಂದ್ ಚೂರು ಉಪಯೋಗ ಆಗಲ್ಲ. ಅದಕ್ಕೆ ನಾವೇನ್ತೀವಿ, ಶೂನ್ಯ ಕಲಿಕಾ ವರ್ಗಾವಣೆ. ಉದಾಹರಣೆ ಕೊಡ್ತೇನೆ ನೋಡ್ರಿ, ನಿಮ್ಗೆ ಹೆಲ್ಪ್ ಆಕತಿ. ಈಗ ನಾನೇನ್ ಕಲ್ತೀನಿ, ಸಂಗೀತ ಕಲ್ತಿರ್ತೇನೆ, ಹೌದಾ. ವಿಮಾನ ಓಡ್ಸಕತ್ತಾಗ, ವಿಮಾನವನ್ನ ನಾನು ಓಡ್ಸಕತ್ತಾಗ ಅಲ್ಲಿ ಯೂಸ್ ಆಗ್ತದ, ಸಂಗೀತ ಯೂಸ್ ಆಗಂಗಿಲ್ಲ. ಅದಕ್ಕೆ ನಾವೇನ್ತೀವಿ, ಶೂನ್ಯ ಕಲಿಕಾ ವರ್ಗಾವಣೆ ಅಂತ ಹೇಳಲಾಗ್ತದ. ಒಪ್ಕೊಳ್ತೀರಾ ನೀವು? ಒಪ್ಕೊಳ್ತೀರಾ? ಒಂದು ಕಲ್ತಂತ ಜ್ಞಾನ ಬೇರೆ ಯಾವುದೇ ವಿಷಯವನ್ನ ಚಟುವಟಿಕೆ ಒಳಗಡೆ ಮಾಡಕತ್ತಾಗ ಏನು ಯೂಸ್ ಆಗಂಗಿಲ್ಲ, ದಟ್ ಇಸ್ ಕಾಲ್ಡ್ ಜೀರೋ ಟ್ರಾನ್ಸ್ಫರ್ ಆಫ್ ಲರ್ನಿಂಗ್ ಅಂತ ನಾವು ಹೇಳ್ತೀವಿ.
ಈಗ ನಾವು ಬೀಜಗಣಿತ ಕಲ್ತಿರ್ತೇವಪ್ಪ, ಇತಿಹಾಸ ಪೌರಾಣಿಕ ಕಲಿಯಾಗತ್ತಾ ಯೂಸ್ ಆಗತ್ತಾ ಬೀಜಗಣಿತ? ಯೂಸ್ ಆಗಲ್ಲಲ್ವಾ? ಅದಕ್ಕೆ ನಾವೇನು ಹೇಳ್ತೀವಿ? ಶೂನ್ಯ ಕಲಿಕಾ ವರ್ಗಾವಣೆ ಅಂತ ಹೇಳ್ತೀವಿ. ಇದು ನಿಮ್ಗೆ ಗೊತ್ತಿರಲಿ. ಇನ್ನು ಮುಂದೆ ಬಂದು ಇಲ್ಲಿ ಕ್ರಮಾನುಗತ ಕಲಿಕಾ ವರ್ಗಾವಣೆ ಅಂತ ಬರ್ತದೆ, ಸಿಸ್ಟಮ್ಯಾಟಿಕ್ ಆಗಿ ಕಲಿಯುವಂಥದ್ದು. ಈಗ ಉದಾಹರಣೆ ನಿಮ್ಗೆ ಕೊಟ್ಬಿಡ್ತೀನಿ. ಇತಿಹಾಸ ಅನ್ನೋ ಪಾಠ ತೆಗೆದುಕೊಂಡಾಗ ಇತಿಹಾಸದೊಳಗಡೆ ಮೌರ್ಯರು ಪಾಠವನ್ನ ಓದ್ತೀವಿ ನಾವು. ಮೌರ್ಯರ ನಂತರ ಬರೋರು ಯಾರು? ಕುಶಾನರು. ಕುಶಾನ್ ನಂತರ ಬರೋರು ಯಾರು? ಅವ್ರ ನಂತರ ಕಲಿತೀವಿ. ಅಲ್ಲಿ ಒಂದು ಸಿಸ್ಟಮ್ಯಾಟಿಕ್ ಆಗಿ ನಾವೇನ್ ಮಾಡ್ತೀವಿ? ಸ್ಟ್ರಕ್ಚರ್ ಆಗಿ ಕಲಿತಾ ಹೋಗ್ತೀವಲ್ವಾ? ದಟ್ ಈಸ್ ಕಾಲ್ಡ್ ಕ್ರಮಾನುಗತ ಕಲಿಕಾ ವರ್ಗಾವಣೆ ಅಂತ ಹೇಳ್ತೀವಿ. ಅಂದ್ರೆ ಈಗ ಒಂದು 2ನೇ ಘಟಕ 3ನೇ ಘಟಕ ಕಲಿಕೆ ಸಹಾಯಕದ. ಈಗ 1ನೇ ಘಟಕ ಏನಾಗ್ತೈತಿ 2ನೇ ಘಟಕಕ್ಕೆ ಹೆಲ್ಪ್ ಆಕತಿ, 3ನೇ ಘಟಕ ಏನಾಗ್ತೈತಿ 4ನೇ ಘಟಕಕ್ಕೆ ಹೆಲ್ಪ್ ಆಕತಿ, 5ನೇ ಘಟಕ ಏನಾಗ್ತೈತಿ 6ನೇ ಘಟಕಕ್ಕೆ ಹೆಲ್ಪ್ ಆಗ್ತೈತಿ. ಸೊ ಒಂದು ಘಟಕ ಮೀನ್ಸ್ ಒಂದು ಯೂನಿಟ್ ಇನ್ನೊಂದು ಯೂನಿಟ್ಗೆ ಸಹಾಯ ಆಗೋದಕ್ಕೆ ನಾವು ಕ್ರಮಾನುಗತ ಕಲಿಕಾ ವರ್ಗಾವಣೆ ಅಂತ ನಾವು ಹೇಳ್ಬಹುದಾಗಿದೆ. ಅರ್ಥ ಆಯ್ತು ಅನ್ಕೊಳ್ತಾ ಇದ್ದೀನಿ. ಇನ್ನು ಲಂಬ ಕಲಿಕಾ ವರ್ಗಾವಣೆ ಅಂತ ಬಂದ್ಬಿಟ್ರೆ, ಈಗ ನೋಡ್ರಿ ಉದಾಹರಣೆಗೆ ನಾವು ಒಂದು ಸರ್ಟನ್ ಏಜ್ ಒಳಗಡೆ ಒಂದು ಸರ್ಟನ್ ಕೋರ್ಸ್ ಒಳಗೆ ನಾನು ಒಂದು ವಿಷಯ ಕಲ್ತಿರ್ತೀನಿ. ಫಾರ್ ಎಕ್ಸಾಂಪಲ್, ನಾನು BEd ಒಳಗಡೆ ನಾನು ಏನ್ ಕಲ್ತಿದ್ದೆ ಅಂತಂದ್ರೆ ಇಂಗ್ಲಿಷ್ ಲ್ಯಾಂಗ್ವೇಜ್ ಟೀಚಿಂಗ್ ಕಲ್ತಿದ್ದೆ. ಇಂಗ್ಲಿಷ್ ಭಾಷೆನ ಹೆಂಗೆ ಕಲಿಸ್ಬೇಕು ನಾವು ಮಕ್ಕಳಿಗೆ ಅಂತ. ಅದೇ ಒಂದು ಕಲಿಕೆ, ಅದೇ ಒಂದು ಕೋರ್ಸ್ ಏನಿದೆ MAದೊಳಗಡೆ ಕೂಡ ಅಗೇನ್ ಮತ್ತೆ ಅಲ್ಲಿ ಇಂಗ್ಲಿಷ್ ಲ್ಯಾಂಗ್ವೇಜ್ ಟೀಚಿಂಗ್ ಅಂತ ಇದೆ, ಹೌದಲ್ವಾ? ಒಂದು ಕೋರ್ಸಿನ ಕಲಿಕೆ ಇನ್ನೊಂದು ಕೋರ್ಸಿಗೆ ಲಂಬವಾಗಿ ಹೆಲ್ಪ್ ಆದ್ರೆ ಓಕೆ, ಅದಕ್ಕೆ ನಾವೇಂತೀವಿ ಲಂಬ ಕಲಿಕಾ ವರ್ಗಾವಣೆ ಕೂಡ ಅಂತ ಹೇಳ್ಬೋದಾಗಿದೆ. ಒಂದು ಉದಾಹರಣೆ ಕೊಡ್ತೀನಿ ನಿಮ್ಗೆ. ಇನ್ನೊಂದು A+B² ಏನಿದೆಯಲ್ಲ, ಅದು A+B³ ಒಳಗೆ ಕಲಿಯಾಕತ್ತಾಗ ನೆರ ಆಗ್ತದೆ, ಹೆಲ್ಪ್ ಆಗ್ತೈತಲ್ಲ, ದಟ್ ಇಸ್ ಕಾಲ್ಡ್ ಲಂಬ ಕಲಿಕಾ ವರ್ಗಾವಣೆ ಅಂತ ನಾವು ಕರಿಬಹುದಾಗಿದೆ. ಇನ್ನು ದ್ವಿಪಾರ್ಶ್ವ ಕಲಿಕಾ ವರ್ಗಾವಣೆ ಅಂತಂದ್ರೆ ಏನು? ಪಾರ್ಶ್ವ ಅಂತ ಬಂದಾಗ ಈಗ ಉದಾಹರಣೆಗೆ ನಾನು ಬಲಗೈಗೆ ಹೆಂಗ್ ಬರಿಬೇಕಂತ ಹೇಳ್ಕೊಡ್ತೀನಿ, ಓಕೆನಾ? ಹ್ಯಾಂಡ್ ರೈಟಿಂಗ್. ಆ ಹೇಳ್ಕೊಟ್ಟಂತ ಜ್ಞಾನವನ್ನ ಬಲಗೈ ಎಡಗೈಗೂ ಏನು ಹೇಳ್ಕೊಡ್ತದಲ್ಲ, ದಟ್ ಇಸ್ ಕಾಲ್ಡ್ ದ್ವಿಪಾರ್ಶ್ವ ವರ್ಗಾವಣೆ. ಅಂದ್ರೆ ದೇಹದ ಒಂದು ಪಾರ್ಶ್ವಕ್ಕೆ ನೀಡಿದ ತರಬೇತಿ ಟ್ರೈನಿಂಗ್ ಏನಿದೆ ಇನ್ನೊಂದು ಪಾರ್ಶ್ವಕ್ಕೆ ವರ್ಗಾವಣೆ ಆಗುವುದಕ್ಕೆ ನಾವೇನ್ ಹೇಳ್ತೀವಿ? ದಟ್ ಇಸ್ ಕಾಲ್ಡ್ ದ್ವಿಪಾರ್ಶ್ವ ವರ್ಗಾವಣೆ ಅಂತ ನಾವು ಹೇಳ್ಬಹುದಾಗಿದೆ. ಅರ್ಥ ಆಯ್ತು ಅನ್ಕೊಳ್ತಾ ಇದೆ. ಇನ್ನೊಂದು ಉದಾಹರಣೆ ಕೊಡ್ತೀನಿ ಬೇಕಾದ್ರೆ. ದರ್ಪಣ ಸಹಾಯದಿಂದ ಚಿತ್ರ ಬರೆಯುವ ಪರೀಕ್ಷೆಗೆ ನಾವು ಕೂಡ ದ್ವಿಪಾರ್ಶ್ವ ವರ್ಗಾವಣೆ ಅಂತ ಕೂಡ ನಾವು ಹೇಳ್ತೀವಿ. ಈಗ ಸಾಮಾನ್ಯವಾಗಿ ಡ್ರಾಯಿಂಗ್ ಬಿಡಿಸೋದನ್ನ ಹೇಳ್ಕೊಡ್ತೇನೆ, ಬಟ್ ಅದನ್ನ ನಾವು ಕನ್ನಡಿ ಒಳಗಿಟ್ಟು ನಾನು ಡ್ರಾಯಿಂಗ್ ಬಿಡಿಸೋದು ಹೇಳ್ಕೊಡ್ತೇನೆ. ದಟ್ ಇಸ್ ಕಾಲ್ಡ್ ಒಂದು ಪಾರ್ಶ್ವದಿಂದ ಇನ್ನೊಂದು ಪಾರ್ಶ್ವಕ್ಕೆ ನಾವು ವರ್ಗಾವಣೆ ಆಗೋ ಕಲಿಕೆ ದ್ವಿಪಾರ್ಶ್ವ ವರ್ಗಾವಣೆ ಅನ್ಕೊಳ್ತೀವಿ. ಒಟ್ಟಾರೆಯಾಗಿ ಕಲಿಕಾ ವರ್ಗಾವಣೆ ಪರೀಕ್ಷಾ ದೃಷ್ಟಿಯಿಂದ ಅಷ್ಟೇ ಅಲ್ಲ, ನಮ್ಮ ಜೀವನದ ಮತ್ತು ನಮ್ಮ ದೈನಂದಿನ ಚಟುವಟಿಕೆಯೊಳಗಡೆ ಬಹಳಷ್ಟು ಉಪಯೋಗವಾಗುವಂತಹ ಒಂದು ಟಾಪಿಕ್ ಆಗಿದೆ. ಇದನ್ನ ನಾವು ಬಳಕೆ ಮಾಡ್ಕೋಬೇಕಷ್ಟೇ. ಈಗ ನಾನು ಹೇಳ್ಬಿಟ್ಟೇನೆ ನಿಮ್ಗೆ, ನಾವು ಕಲಿತಂತ ಜ್ಞಾನವನ್ನ ಹಂಚುತ್ತಾ ಹೋದಂತೆ ಹೆಚ್ಚಾಗುತ್ತಾ ಹೋಗ್ತದ. ಇದು ಸಾಮಾನ್ಯವಾದಂತ ಸಿದ್ಧಾಂತ, ಹೌದಲ್ವಾ? ಅದೇ ರೀತಿಯಾಗಿ ನಮ್ಮ ಜೀವನದಲ್ಲಿ ಕಲ್ತಿರುವಂತಹ ವಿಷಯವನ್ನ ನಾವು ಖುಷಿ ಪಟ್ಟು ಅದನ್ನ ಮತ್ತೊಬ್ಬರಿಗೆ ಏನ್ ಹೇಳ್ಕೊಡ್ತೀವಿ, ಇನ್ನೊಬ್ಬರಿಗೆ ಏನ್ ತಿಳಿಸ್ಕೊಡ್ತೀವಿ, ಅದಕ್ಕೆ ನಾವೇನ್ ಹೇಳ್ತೀವಿ? ಪಾಸಿಟಿವ್ ಟ್ರಾನ್ಸ್ಫರ್ ಆಫ್ ಲರ್ನಿಂಗ್ ಅಂತ ಹೇಳ್ತೀವಿ. ನೀವೆಲ್ಲ ಕೂಡ ಅಷ್ಟೇ ಚೆನ್ನಾಗಿ ಪಾಸಿಟಿವ್ ಟ್ರಾನ್ಸ್ಫರ್ ಆಫ್ ಲರ್ನಿಂಗ್ ಅನ್ನ ಫಾಲೋ ಮಾಡ್ಕೊಳ್ತೀರಿ. ನೀವು ಕಲಿತಂತ ಜ್ಞಾನವನ್ನ ಗೊತ್ತಿರುವಂತ ವಿಷಯವನ್ನು ಇನ್ನೊಬ್ರಿಗೆ ಕೂಡ ಹೇಳ್ರಿ. ಅದರಿಂದ ಅದೇನಾಗ್ತದೆ? ಹೆಚ್ಚುತ್ತಾ ಹೋಗುತ್ತದೆ ವಿನಃ ಕಡಿಮೆ ಆಗುತ್ತಾ ಹೋಗುವುದಿಲ್ಲ. ಐ ಹೋಪ್ ಈ ಒಂದು ವಿಡಿಯೋದ ಮುಖಾಂತರ ನಿಮಗೆ ನಾನು ಮುಂಬರುವಂತಹ CET ಪರೀಕ್ಷೆ, ದಟ್ ಈಸ್ ಕಾಲ್ಡ್ ನಾವೇನು ಅತಿಥಿ ಉಪನ್ಯಾಸಕರಿಗೆ ಮತ್ತು ಅತಿಥಿ ಶಿಕ್ಷಕರಿಗೆ ಏನು ಪರೀಕ್ಷೆ ನಡೆಸಲಿಕ್ಕೆ ಹೊಂಟಿದೆ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ, ಅದ್ರ ಜೊತೆಗೆ TET ಪರೀಕ್ಷೆ ಮತ್ತು GPSR ಮತ್ತು HSTR ಪರೀಕ್ಷೆ ಕೂಡ ಈ ಒಂದು ವಿಷಯ ನಿಮಗೆ ಹೆಲ್ಪ್ಫುಲ್ ಆಗ್ತದೆ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗೋಣ. ನಮಸ್ಕಾರ.